ಮುಖಂಡ, ಮಹಾನ್ ಮಾನವತಾವಾದಿ, ಪ್ರಗತಿಪರ ಚಿಂತಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ, ಕರ್ನಾಟಕ ಸಂಸ್ಕೃತಿ ರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವೈ.ಎನ್. ಹೊಸಕೋಟೆ ನಟರಾಜ್ ಇವರ ಸಾಮಾಜಿಕ ಸೇವೆ ನಿಜಕ್ಕೂ ಅಪಾರ. ಹೌದು, ಚಿಕ್ಕಂದಿನಿಂದಲೂ ಹೋರಾಟದ ಹಾದಿಯನ್ನು ಮೈಗೂಡಿಸಿಕೊಂಡ ನಟರಾಜ್ರವರು ದುರ್ಬಲರ ಹೆಣ್ಣು ಮಕ್ಕಳ ಸಾಮಾಜಿಕ ಭದ್ರತೆ ವಹಿಸುವಲ್ಲಿ ಅಪಾರ ಶ್ರಮ ವಹಿಸಿದ ಮಹಾನ್ ವ್ಯಕ್ತಿ ಎಂದರೆ ತಪ್ಪಾಗಲಾರದು. ಪ್ರಬಲ ಹೋರಾಟಗಾರ ಪಾವಗಡದ ಶ್ರೀರಾಮ್ ಮಾರ್ಗದರ್ಶನದಂತೆ ಹೋರಾಟದ ಹಾದಿ ಹಿಡಿದ ಇವರು ಜನಮನ ಗೆದ್ದ ನಾಯಕರಾಗಿದ್ದಾರೆ. ಹೌದು, ಇವರ ಹೋರಾಟದ ಹಾದಿಯನ್ನು ಜನಧ್ವನಿ ಪತ್ರಿಕೆ ಸಂಪಾದಕರ ಸಂವಾದದಲ್ಲಿ ಹಂಚಿಕೊಂಡಿದ್ದು ಹೀಗೆ. ನನ್ನೆಲ್ಲ ಜನಧ್ವನಿ ವೀಕ್ಷಕರಿಗೆ ಜನಧ್ವನಿ ಮಂಜುನಾಥ್ ಮಾಡೋ ನಮಸ್ಕಾರಗಳು. ಈ ದಿನ ನಾವು ಕರ್ನಾಟಕ ಸಂಸ್ಕೃತಿ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ನಟರಾಜ್ ಸರ್ ಅವರನ್ನ ನಮ್ಮ ಕಚೇರಿಗೆ ಕರೆ ತಂದಿದ್ದೀವಿ. ಅವ್ರಿಗೆ ಸ್ವಾಗತ. ನಟರಾಜ್ ಸರ್ ನಮಸ್ತೆ ಸರ್. ಅಂತ ಇಂತೂ ನಮ್ಮ ವಾಹಿನಿ ಕಾಲಿಟ್ಟಿದ್ದೀರಾ. ಈಗ 2026 ಇನ್ನು ಕಳೆದ ಒಂದು ವಾರದ ಹಿಂದೆ ನಿಮ್ಗೆ ಜಿಲ್ಲಾ ಅಂಬೇಡ್ಕರ್ ಪ್ರಶಸ್ತಿ ಕೂಡ ಲಭಿಸಿದೆ. ಇದು ಸಮುದಾಯಕ್ಕಿರ್ಬೋದು, ತುಮಕೂರು ಜಿಲ್ಲೆಯ ಜನತೆಗೆ ಒಂದು ಸಣ್ಣ ಗೌರವ ಅಂತಾನೆ ನಾನು ಹೇಳಕ್ ಬಯಸ್ತೀನಿ ನಟರಾಜ್ ಸರ್. ಈಗ ನಿಮ್ದು ಸ್ವಂತ ಊರು? ನಂದು ಸ್ವಂತ ಊರು ಹೊಸಕೋಟೆ, ಪಾವಗಡ ತಾಲೂಕು, ತುಮಕೂರು ಜಿಲ್ಲೆ. ಆದ್ರೆ ನಾನು ಹುಟ್ಟು ಬೆಳೆದಿದ್ದೆಲ್ಲ ತುಮಕೂರಲ್ಲಿ. ಹುಟ್ಟಿದ್ದು ಬೆಳೆದಿದ್ದೆಲ್ಲ ತುಮಕೂರಲ್ಲಿ. ಸರ್, ನಿಮ್ಮ ವಿದ್ಯಾಭ್ಯಾಸ ಏನಾಗಿದೆ? ನಾನು ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಮುಗಿಸ್ತೆ. ಸರ್, ನಿಮ್ಮ ಈ ಒಂದು ಹೋರಾಟದ ಹಾದಿಗೂ ನಿಮ್ಮ ವಿದ್ಯಾಭ್ಯಾಸ ಒಂದಕ್ಕೊಂದು ಲಿಂಕೇ ಇಲ್ಲ. ಇದೆಲ್ಲ ಹೇಗ್ ಸಾಧ್ಯ ಆಯ್ತು? ಅಂಬೇಡ್ಕರ್ ಪ್ರಶಸ್ತಿ, ಸಮಾಜ ಸೇವೆ ಹೇಳ್ತಾರಲ್ಲ, ಬ್ಲಡ್ ಬೈ ಬರ್ತ್ ಬೈ ಬ್ಲಡ್ ಅಂತ, ಅಂದ್ರೆ ರಕ್ತ ಸಂಬಂಧ. ನಮ್ಮ ತಾತ ಕೂಡ ಇಂದಿರಮ್ಮನ ಕಾಲದಲ್ಲಿ ಹೋರಾಟಗಾರ, ಇಂದಿರಾ ಗಾಂಧಿ ಕಾಲದಲ್ಲಿ. ಆವಾಗ ನಮ್ ತಾತ ಸೀಟ್ ಕೇಳಕ್ ಹೋಗಿದ್ರು. ಪಾವಗಡ ತಾಲೂಕಿಗೆ ನನಗೆ ಸೀಟ್ ಕೊಡಿದ್ವಿ, MLA. ಅವಾಗ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ. ನಮ್ ತಾತ ದಳ, ರೈತರ ಪರ. ನಮ್ ತಾತ ರೈತರ ಪರ. ಅವರ ಮೊಮ್ಮಗ ನಾನು, ಮಗಳ ಮಗ ನಾನು, ಮೊಮ್ಮಗ ನಾನು, ದೊಡ್ಡ ಮೊಮ್ಮಗ. ತಾತ ಅವ್ರ ಹೆಸರು ಡಿ ಸಂಜೀವಯ್ಯ, ಮೇಷ್ಟು ಸಂಜೀವಯ್ಯ ಅಂತಂದ್ರೆ ಪಾವಗಡ ತಾಲೂಕಿಗೆ ಆಗಿನ ಕಾಲದಲ್ಲಿ ಗೊತ್ತಿದ್ದೇನೆ. ಹೇಳಿ ಸರ್, ಈಗ ನೀವು ಬಾಲ್ಯ ಜೀವನ, ನೀವು ಪಾವಗಡ ತಾಲೂಕು ಅಂತಂದ್ರೆ ಏನಂತ ಫಲವತ್ತಾದಂತ ತಾಲೂಕೇನಲ್ಲ, ಬೆಂಗಾಡು ಪಂಪೆ ಅಂತಾನೆ ಹೇಳ್ಬೋದು ಪಾವಗಡ ತಾಲೂಕು. ಇವತ್ತು ನಾನು ಒಂದು 2 ದಿನದ ಹಿಂದೆ ಪಾವಗಡ ಹೊಸಕೋಟೆಗೆ ಹೋಗಿದ್ದೆ. ಅಲ್ಲಿ ಒಂದು ಹನಿ ಪೆಟ್ರೋಲ್ ಹಾಕಿದ್ರೆ ಬೆಂಕಿ ಎತ್ಕೊಳ್ಳೋ ತರ ಬಿಸಿಲು. ಅಂತ ಒಂದು ಪ್ರದೇಶದಲ್ಲಿ ಇದ್ಕೊಂಡು ನೀವು ಇಂಜಿನಿಯರ್ ಅಂತಾನೆ ಹೇಳ್ಬೋದು, ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿ ಒಂದು ಕರ್ನಾಟಕ ಸಂಸ್ಕೃತಿ ರಕ್ಷಣಾ ವೇದಿಕೆಯನ್ನ ಸ್ಥಾಪನೆ ಮಾಡ್ಕೊಂಡು ಸಮಾಜ ಸೇವೆ ಮಾಡ್ತಾ ಬಂದಿದ್ದೀರಾ. ಇದೆಲ್ಲ ಹೇಗ್ ಸಾಧ್ಯ? 2010ರಲ್ಲಿ ನನ್ನ ವೃತ್ತಿಗೆ ಬೇರೆ ಸರ್ಕಾರಿ ಖಾಸಗಿ ಒಂದು ಇದರಲ್ಲಿ ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ, ಸೈಟ್ ಇಂಜಿನಿಯರ್ ಆಗಿ. 2007ರಲ್ಲಿ ಅಪಾಯಿಂಟ್ ಆಯ್ತು. 2010ರಲ್ಲಿ ನಾನೇನ್ ಮಾಡಿದೆ, ಮದುವೆ ಆಗೋಂತ ಸಂದರ್ಭ. ನಮ್ಮ MD ಅವ್ರು ಕೇಳಿದೆ. MD ಅವ್ರು ಕೇಳಿದಾಗ ಅವ್ರೇನಂದ್ರು, ಇಲ್ಲ ನಟರಾಜ್, ನಿಮ್ ಮದುವೆ ಆಗಿ ಬಂದು ಕೆಲ್ಸಕ್ಕೆ ಸೇರ್ಬೋದು ಅಂತ. ವರ್ಷಕ್ಕೆ ಒಂದೊಂದ್ಸಲಿ ನನಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ರು, ಒಂದೊಂದು ರಾಜ್ಯ. ಮೊದಲನೇ ಅಪಾಯಿಂಟ್ ಹೈದರಾಬಾದ್, ಎರಡನೇ ಅಪಾಯಿಂಟ್ ಬೆಂಗಳೂರು, ಮೂರನೇ ಅಪಾಯಿಂಟ್ 3ನೇ ವರ್ಷ 2010ರಲ್ಲಿ ಮಡಿಕೇರಿ ಕಳ್ಸಿದ್ರು. ವರ್ಷಕ್ಕೊಂದೊಂದ್ಸಲಿ. ಅಂದ್ರೆ ನಾನು ಯಾವ್ಯಾವ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತೀನಿ. 2010ರಲ್ಲೇನೆ 2-3 ಕೋಟಿ ನಾನು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ ಸೈಟ್ ಇನ್ಚಾರ್ಜ್ ಆಗಿ. ಅವಾಗ ನನಗಿನ ಒಬ್ರು ಸೀನಿಯರ್ ಇತ್ತು, ಯಾಕಂದ್ರೆ ಮೊದಲನೇ ನಾವಿನ್ನ ಹೊಸಬ್ರು ಅಲ್ವಾ, ಬರೀ ಸೈಟ್ ಇನ್ಚಾರ್ಜ್ ಕೊಡ್ತಾ ಇದ್ದೆ. 2010ರಲ್ಲಿ ನಾನು ರಿಸೈನ್ ಮಾಡಿದೆ. ಕೇಳಿದೆ ನಮ್ಮ MD ಅವ್ರಿಗೆ, ಇಲ್ಲ ಹಿಂಗಂದ್ರು, ನಿಮ್ ಮದ್ವೆ ಆದ್ಮೇಲೆ ಬಂದಿದ್ರು. ನಮ್ಮ ಮಾವನವರು, ಹೆಣ್ಕೊಟ್ಟು ಮಾವನವರು, ಹಿಂಗೆ ಊರ್ ಬಿಟ್ಟು ಹೊರಗಡೆ ಹೋಗ್ತೀರಾ, ಹೆಂಗೆ ಸಮಸ್ಯೆ ಆಗುತ್ತೆ ಅಂತ. ಎಲ್ಲ ಫೆಸಿಲಿಟಿ ಇತ್ತು ನಮ್ಮ ಖಾಸಗಿ ಒಂದು ಕಂಪ್ನಿಯಲ್ಲಿ. ಆದ್ರೆ ನಾನೊಂದು ಆಲೋಚನೆ ಮಾಡಿದೆ, ನಾನು ಕನ್ನಡಿಗನಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಹೆಂಗೆ ನಾನು ಜೀವನ ಮಾಡೋದು, ನನ್ನ ಮಕ್ಕಳು ವಿದ್ಯಾಭ್ಯಾಸ ಹೆಂಗೆ, ಅದನ್ನ ಮನಗೊಂಡು ನಾನೇನ್ ಮಾಡಿದೆ ಅಂತಂದ್ರೆ 2010ನಲ್ಲಿ ರಿಸೈನ್ ಮಾಡಿದೆ. 2010 ಜೂನ್ 4ನೇ ತಾರೀಕು ನನ್ನ ಮದುವೆ ಫಿಕ್ಸ್ ಆಯ್ತು. ಆವಾಗ ನಮ್ಮ ಮಾವ ಹೇಳಿದ್ರು, ಮದುವೆ ಆಗ್ತಾರೆ ಹೇಳಿದ್ರೆ ಬಿಟ್ಬಿಡಿ, ಇಲ್ಲಿ ಏನಾಗಿ ಕೆಲಸ ಮಾಡ್ಕೊಳ್ಳಿ. ಹಂಗೆ ನಾನೇನ್ ಮಾಡಿದೆ, ಹೊಸದಾಗಿ ಮದುವೆ ಆದ್ಮೇಲೆ 2010ರಲ್ಲಿ
ಮತ್ತೆ ಎಲ್ಲಾದ್ರೂ ಕೆಲಸಕ್ಕೆ ಟ್ರೈ ಮಾಡಿದ್ರೆ? ಮತ್ತೇನ್ ಮಾಡ್ಲಿಲ್ಲ. ನನ್ನದೇ ಆದಂತ ಒಂದು ಟ್ರಾವೆಲ್ಸ್ ಮೊದ್ಲಿತ್ತು, ವೆಹಿಕಲ್ಗಳು 2-3 ಇದ್ವು. ಆ ವೆಹಿಕಲ್ ನ ತಗೊಂಡು ಹಂಗೆ ಟ್ರಾವೆಲ್ಸ್ ಮಾಡ್ತಾ ಬರ್ತಾ ಇದ್ದೆ. ಆವಾಗ ಜನಗಳಿಗೆ ಮಾಮೂಲಿ ಗೊತ್ತಲ್ಲ, ಈಗ ನಮ್ಮ ರಕ್ತದಲ್ಲಿ ಕಣಕಣದಲ್ಲೂ ಒಂದು ಸಹಾಯನ ಅಂತ ಇರ್ತದೆ. ನಮ್ ರಕ್ತ ಅವಾಗ ಏನಂತಂದ್ರೆ ಜನಗಳಿಗೆ ಸಮಸ್ಯೆ ಜಾಸ್ತಿ ಇತ್ತು ತುಮಕೂರಿನಲ್ಲಿ, ಎಲ್ಲಾ ಕಡೆ ಇತ್ತು. ಅವಾಗ ನಾನೇನ್ ಮಾಡಿದೆ, ಕರ್ನಾಟಕ ಸಂಸ್ಕೃತಿ ರಕ್ಷಣಾ ವೇದಿಕೆನ ಸ್ಥಾಪನೆ ಮಾಡಿದೆ 2000 ಹಂಗ. ಆ ಸ್ಥಾಪನೆ ಮಾಡ್ಕೊಂಡು ಹಾಗಾಗಿ ಒಬ್ಬೊಬ್ರಿಗೆ ಏನ್ ಸಮಸ್ಯೆ ಅಂತ ನನ್ನ ಹತ್ರ ಬರೋದಕ್ಕೆ ಶುರು ಮಾಡಿದೆ. ನನ್ನ ಆಫೀಸ್ ಹತ್ರ ಬರೋದು, ಇಲ್ಲೇ ತುಮಕೂರು KSRTC CSI ಕಾಂಪ್ಲೆಕ್ಸ್ ಅಲ್ಲಿ ಒಂದು ಆಫೀಸ್ ಮಾಡಿದ್ವಿ 2010 ಮಾಡಿದ್ವಿ. ನನ್ನ ಹತ್ರ ಬರೋರು, ಸರ್ ಈಗ ನಮ್ಗೆ ತೊಂದರೆ ಆಗಿದೆ, ಈ ತರ ಇದೆ, ಈ ತರ ಇದೆ. ಯಾರದೇ ಬಂದ್ರು ನಮ್ ಕೈಲ ಏನಾಗಿದೆ ಸಹಾಯ ಮಾಡ್ಕೊಂಡು ಅವರಿಗೆ ನ್ಯಾಯ ಒದಗಿಸ್ಕೊಂತ ಬರ್ತಾ ಇದ್ದೆ. ಅಂದ್ರೆ ಹೋರಾಟದ ಹಾದಿ ಹತ್ರ ಕಾಲಿಟ್ರಿ ನಾನು ಅವಾಗ ತಿರ್ಗಾ. ಅಂದ್ರೆ ಸಾಮಾಜಿಕ ನ್ಯಾಯ ಕೊಡ್ಸೋದಿದೆಯಲ್ಲ, ಅದು ಅಷ್ಟು ಈಸಿ ಅಲ್ಲ. ಇಟ್ ಇಸ್ ಎ ವೆರಿ ಟಫ್ ಟಾಪಿಕ್ ಅಂತ ಸಾಮಾಜಿಕ ನ್ಯಾಯ ಕೊಡ್ಸೋದು. ಎಲ್ಲ ನೊಂದೋ ಜನಾಂಗದವರಿಗೆ, ನೊಂದಿರ್ತಕ್ಕಂಥ ಜನಗಳಿಗೆ ನ್ಯಾಯ ಕೊಡ್ಸೋದ್ರಿಂದ ನೊಂದಿರೋರಿಗೆ ಏನ್ ಮಾತಾಡ್ಬೇಕು ಅಂತಕ್ಕಂಥ ವಿಚಾರನೇ ಗೊತ್ತಾಗಲ್ಲ. ಅಂತವ್ರಿಗೆ ನೀವು ಏನ್ ಆಗಿದೆ ಅಂತಕ್ಕಂಥದನ್ನ ಫಸ್ಟ್ ಕಂಡಿಡ್ಕೊಂಡು ಅವ್ರಿಗೆ ನ್ಯಾಯ ಕೊಡಿಸಿ ನಿಟ್ಟಿನ ಹಾದಿಯಲ್ಲಿ ಹೊರಟಿದ್ದೀರಾ. ಚೆನ್ನಾಗಿದೆ ಕರ್ನಾಟಕ ಸಂಸ್ಕೃತಿ ರಕ್ಷಣಾ ವೇದಿಕೆ. ಅಂದ್ರೆ ನಮ್ಮ ಸಂಸ್ಕೃತಿ ಇತ್ತೀಚಿನ ದಿನಗಳಲ್ಲಿ ಬಹಳ ಕುಸಿದುಬಿಟ್ಟಿದೆ. ಹೌದು. ಎಲ್ಲಿದೆ ಯಕ್ಷಗಾನ ಮಹಾಮಾರ ಯಕ್ಷಗಾನದ ಸಂಬಂಧವಾಗಿ ನನಗೆ ಹಿಂದೆ ಇದ್ದಂತ ಸಂಸ್ಕೃತಿ, ಕನ್ನಡ ಸಂಸ್ಕೃತಿ, ಈಗಿರ್ತಕ್ಕಂಥ ಕನ್ನಡ ಸಂಸ್ಕೃತಿ ತುಂಬಾ ಲಾಟ್ ಆಫ್ ಡಿಫರೆನ್ಸ್ ಆಗಿದೆ. ಏನ್ ಹೇಳಿಕ್ ಬಯಸ್ತೀರಾ? ಅದಕ್ಕೆ ನಾನು ಏನ್ ಮಾಡಿದೆ ಅಂತಂದ್ರೆ, ಈ ಕರ್ನಾಟಕ ಸಂಸ್ಕೃತಿ ರಕ್ಷಣಾ ವೇದಿಕೆ ಸ್ಥಾಪನೆ ಮಾಡಿದ್ವಿ. ಕರ್ನಾಟಕ ರಾಜ್ಯವನ್ನ ನಮ್ ಕೈಲಿ ರಕ್ಷಣೆ ಮಾಡಕ್ ಆಗುತ್ತೆ ಅಂತ ಗೊತ್ತಿಲ್ಲ, ಸಂಸ್ಕೃತಿಯನ್ನ ರಕ್ಷಣೆ ಮಾಡೋಣ ಅಂತ ಹೇಳಿ ಇವತ್ತಿನವರೆಗೂ ಕೂಡ ನಾನು ನಮ್ಮ ವೀರಗಾಸೆ, ಕಂಸಾಳೆ, ತಮಟೆ, ಗೆಜ್ಜೆ ಕುಣಿತ, ಕೋಲಾಟ, ರಂಗೋಲಿ ಈ ರೀತಿಯನ್ನ ನಮ್ಮ ವರ್ಷಕ್ಕೆ ಒಂದೊಂದ್ಸಲ ವರ್ಷದ ಒಂದು ಕಾರ್ಯಕ್ರಮದಲ್ಲಿ ಅಳವಡಿಸ್ಕೊಂಡ್ಬಂದಿದ್ದೀವಿ. ಒಂದ್ಸರಿ ವೀರಗಾಸೆ ಮಾಡ್ತಿದ್ದೀನಿ, ಇನ್ನೊಂದ್ಸರಿ ಕಂಸಾಳೆ ಈ ರೀತಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಕೃತಿನ ಮರೆಬಾರದು ಅನ್ನೋ ದೃಷ್ಟಿಯಿಂದ 12 ವರ್ಷದವರೆಗೂ ಅದನ್ನೇ ಮಾಡ್ಕೊಂಡ್ಬಂದಿದ್ದೀವಿ. ಅಂದ್ರೆ ಇದು ನೆಲ ಮೂಲ ಸಂಸ್ಕೃತಿ ರಕ್ಷಣಾ ವೇದಿಕೆ ಅಂತ ಮಾಡ್ಬೇಕಾಗಿತ್ತು. ಚೆನ್ನಾಗಿತ್ತು, ನೆಲ ಮೂಲ ಸಂಸ್ಕೃತಿ. ಅಂದ್ರೆ ಈ ನಮ್ಮ ಕನ್ನಡ ನೆಲದಲ್ಲಿ ಸಂಸ್ಕೃತಿ ಯಾವ ರೀತಿ ಕುಗ್ಗಿ ಹೋಗ್ತಾ ಇದೆ ಅಂತಕ್ಕಂಥ ವಿಚಾರನ ನೀವು ಜನಸಾಮಾನ್ಯರಿಗೆ ತಿಳಿಸ್ಕೊಳ್ಬೇಕು. ಚೆನ್ನಾಗಿದೆ. ಇನ್ನು ಕನ್ನಡ ಸಂಸ್ಕೃತಿ ಅಂತ ಕರ್ನಾಟಕ ಸಂಸ್ಕೃತಿ ಕಂಸಾಳೆ ಇರ್ಬೋದು, ಎಲ್ಲಿ ಕಂಸಾಳೆ, ವೀರಗಾಸೆ ಎಲ್ಲೋದ್ರೆ ಎಲ್ಲ ಬರೀ ಯಾರ ಕ್ಯಾಸ್ಟ್. ಹೌದು. ಅದಕ್ಕಾಗಿ ಅದರ ದೃಷ್ಟಿಯಿಂದ ಇಟ್ಕೊಂಡೆ ನಾವು ಕರ್ನಾಟಕವನ್ನ ರಕ್ಷಣೆ ಮಾಡೋಕ್ಕಾಗುತ್ತಲ್ಲೂ ಗೊತ್ತಿಲ್ಲ. ಆದ್ರೆ ಸಂಸ್ಕೃತಿಯನ್ನ ಕಾಪಾಡೋಣ, ಮೊದಲು ನಮ್ಮ ತನವನ್ನ, ನಮ್ಮ ಕನ್ನಡತನವನ್ನು ಕಾಪಾಡೋಣ ಅಂತ ಹೇಳಿ 12ನೇ ವರ್ಷ ಮುಗಿಸಿ 13 ವರ್ಷಕ್ಕೆ ಬರ್ತಾ ಇದೆ. 13ನೇ ವರ್ಷ ಕಾಲಿಟ್ಟಿದ್ದೀರಾ? ಹೌದು ಸರ್. ನೀವು ಕರ್ನಾಟಕ ಸಂಸ್ಕೃತಿ ರಕ್ಷಣಾ ವೇದಿಕೆ ಪ್ರಾರಂಭ ಮಾಡಿದ್ಮೇಲೆ ಮೊದಲನೇ ಸಮಸ್ಯೆ ಯಾವ್ದು ಬಗೆಹರಿಸಿದ್ರಿ? ಒಂದು ಹೆಣ್ಮಗಳು ಸಮಸ್ಯೆ. ಯಾವ ರೀತಿ? ನಮ್ಮ ವೇದಿಕೆಯಲ್ಲಿ ವಕೀಲರ ಘಟಕ ಅಂತ ಇರ್ತದೆ. ವಕೀಲರ ಘಟಕ. ಆ ವಕೀಲರು ಒಂದ್ ದಿವಸ ಕುಣಗಲಿಂದ ಒಂದು ಹುಡುಗಿ ಬಂತು. ಆ ವಕೀಲರ ಜೊತೆ ಬಂತು. ಅಧ್ಯಕ್ಷ ಎಲ್ಲಿದ್ರ? ಈ ತರ ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಇದ್ದೀನಿ, ಬಂದೆ 1 ನಿಮಿಷ ಅಂತ ಹೇಳಿ. ಆ ಹೆಣ್ಮಗಳ ಹೆಸರು ಬೇಡ, ಒಳ್ಳೆ ವ್ಯಕ್ತಿಯ ಮಗಳು, ಇಲ್ಲಿ ಕುಣಗಲಲ್ಲಿ. ಆ ಎಮ್ಮ ಬಂತು. ಆ ಎಮ್ಮ ಬರ್ತಿದ್ದಂಗೆ ನನ್ಗೆ ಲಾಯರ್ ಹೇಳಿದ್ರು, ಸರ್ ಇವ್ರು ನಿಮ್ ಕಡೆಯಿಂದ ಸಪೋರ್ಟ್ ಆಗ್ಲೇಬೇಕು. ಬೇರೆ ಎಲ್ಲಾನು ಹೋಗಿದ್ರು, ಎಲ್ಲೆಲ್ಲೋ ಯಾವ ಸಂಘಟನೆ ಹತ್ರ ಹೋಗಿದ್ರು, ಬರೀ ಅವರು ಕಾಫಿ ಕೊಡಿಸಿ ಕಳ್ಸಿದ್ರು. ನನ್ಗೆ ಅವಾಗ ಅರ್ಥ ಆಯ್ತು, ಅಲ್ಲಿ ಏನ್ ನಡೆದಿದೆ ಅಂತ ಅರ್ಥ ಆಗುತ್ತೆ. ನಮ್ಗೆ ಅರ್ಥ ಆಯ್ತು. ಆಕೆನೂ ಕೇಳಲಿಲ್ಲ. ಆ ಮಹಿಳೆ ಹೆಸರು ಬೇಡ. ಆ ಮಹಿಳೆ ಏನಂತ ಇನ್ನ ಹುಡುಗಿ, ಅವರು ಇನ್ನ ಮದುವೆ ಆಗಿಲ್ಲ, ಇನ್ನ ಹುಡುಗಿ. ಆ ಎಮ್ಮ ಹೇಳ್ತಾರೆ ನನ್ಗೆ, ಸರ್ ಈ ತರ ನನ್ಗೆ ಅನ್ಯಾಯ ಆಗಿದೆ, ಒಬ್ರು ಪ್ರೀತಿಸಿ ಬಿಟ್ಟೋದ್ರು, ಇನ್ನೊಬ್ಬ ನನಗೆ ಅಂಗವಿಕಲ, ಚೆನ್ನಾಗಿದೆ, ಬಲಗೈ ಇಲ್ಲ ಸರ್, ಅಂಗವಿಕಲ. ಆ ವ್ಯಕ್ತಿ ನನ್ನ ಯೂಸ್ ಮಾಡ್ಕೊಂಡು ನನ್ನ ಜೀವನವನ್ನು ಹಾಳು ಮಾಡಿದ್ದೇನೆ, ಅವನಿಗೆ ಶಿಕ್ಷೆ ಆಗ್ಬೇಕು ಅಂತ ಬಂದು ನಾವೇನ್ ಮಾಡಿದ್ವಿ, ನಿಮ್ಮಲ್ಲಿ ಸಾಕ್ಷಿ ಏನೇನಿದೆಯಮ್ಮ ಅಂತ. ನೋಡಿ ಇದೆಷ್ಟು ಸಾಕ್ಷಿ ಏನೇನಿದೆಯಮ್ಮ? ಸರ್ ನಮ್ಮ ಹತ್ರ ಏನಿಲ್ಲ, ಒಂದು ಫೋಟೋ ಇದೆ ಸರ್, ಫೋಟೋ ಇದೆ. ನಾವೇನ್ ಮಾಡಿದ್ವಿ, ಒಂದ್ಸರಿ ಕರೆ ಮಾಡಿದ್ವಿ, ನಮ್ಗೆ ಸತ್ಯ ಗೊತ್ತಾಗ್ಬೇಕು. ಆ ವ್ಯಕ್ತಿ ಕರೆ ಮಾಡಿದ್ವಿ, ಆತ ನಮ್ಮ ಕರೆನ ಸ್ವೀಕರಿಸಿಲ್ಲ. ನಮ್ಗೆ ಅರ್ಥ ಆಯ್ತು, ನಾನು ಯಾವ ಸಬ್ ಇನ್ಸ್ಪೆಕ್ಟ್ರು ಇವತ್ತು ನಾನೆಲ್ಲೂ ಹೋಗ್ಲಿಲ್ಲ. ಯಾಕಂದ್ರೆ ಇವರು
ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಭೇಟಿ ಆಗಿದ್ರು ಕುಣಗಲ್ನಲ್ಲಿ. ಅಲ್ಲಿ ನ್ಯಾಯ ಸಿಗಲ್ಲ ಅಂತ ನನ್ನ ಹತ್ರ ಬಂದಿದೆ. ತಿರ್ಗಾ ಮತ್ತೆ ನಾನು ಸಬ್ ಇನ್ಸ್ಪೆಕ್ಟರ್ ಹೋಗೋದು ಚೆನ್ನಾಗಿತ್ತು. ನಾನೇನ್ ಮಾಡಿದೆ, ಅಂದಿನ SP ಅವ್ರ ಹತ್ರ ಹೋಗಿ SP ಅವ್ರ ಹತ್ರ ಹೋಗಿ ಭೇಟಿಯಾಗಿ, ಸರ್ ಈ ತರ ಹೆಣ್ಮಗಳು ಈ ತರ ಸಮಸ್ಯೆ ಆಗಿದೆ, ಮೋಸ ಮಾಡಿದ್ದೇನೆ, ಈಗಾಗಲೇ ಅಭಾಷಣ ಕೂಡ ಆಗಿದೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಆಯ್ತು ನಟರಾಜ್ ಅಂತ ಇಲ್ಲಿಂದ ತುಮಕೂರಿಂದ SP ಆಫೀಸಿಂದ ಅಲ್ಲಿ ಕುಣಗಲ್ ಕರೆ ಮಾಡಿ ನೀವು ಬರ್ತಾರೆ, ನ್ಯಾಯ ಕೊಡಿಸ್ಬೇಕು ಅಂತ, ಕಂಪ್ಲೇಂಟ್ FIR ಆಗ್ಬೇಕು ಆತ ಅಲ್ಲಿ ಪ್ರಭಾವಿಯಿಂದ ಅನ್ಸುತ್ತೆ. ಇಲ್ಲಿ ಕುಣಗಲ್ನಲ್ಲಿ ಈಕೆಯ ಪ್ರಿಯಕರ ಕರೆ ಮಾಡಿ ಸರ್ ಬೆಳಗ್ಗೆ ಕಳಿಸ್ಕೊಡಿ ಅಂದಾಗ ಬೆಳಗ್ಗೆ ಅವರು ಹೋಗಿದ್ರು, ನಾನು ಕೂಡ ಹೋಗಿ ಸ್ಟೇಷನ್ ಅಲ್ಲಿ ಕೂತಿ ಆಯ್ತು ನಾವು FIR ಮಾಡ್ತೀವಿ ಅಂತ ಹೇಳಿ FIR ಆಯ್ತು. ಅರೆಸ್ಟ್ ಮಾಡಿದ್ರ? FIR ಮಾಡಿದ್ರು, ಅರೆಸ್ಟ್ ಆಯ್ತು, ಆತ ಬೇಲ್ ತಗೊಂಡ ಬಂದ. ಇದೇ ತರ ನಿಮ್ಮ ಹುಟ್ಟೂರಲ್ಲೂ ಕೂಡ ಒಂದಾಗಿದೆ ಗೊತ್ತಾ, ಹಾಸ್ಪಿಟಲ್ ರೀಸೆಂಟ್ ಮೇಘನಾ ಅಂತಕ್ಕಂಥ ಒಂದು ಹುಡುಗಿಗೆ ಅಲ್ಲೇ ಹೊಸದುರ್ಗ ಹೋಬಳಿ ಒಂದು ಊರಿದೆ ಬಂದಳ್ಳಿ ಅಂತಕ್ಕಂಥ ರೀಸೆಂಟ್ ಆಗಿ ನನ್ನ ಹತ್ರ ಬಂದಿದೆ ಕಂಪ್ಲೇಂಟ್. ನಾನು ಕೂಡ ಪಾವಡ MLA ವೆಂಕಟೇಶ್ ಹೋಗಿದ್ದೆ. ನಾಯ್ಕ ಹುಡುಗ ಈಕೆ ಮಾದಿಗ ಸಮುದಾಯ 6 ತಿಂಗಳ ಗರ್ಭಿಣಿ ಬಿಟ್ಟು ಇನ್ನು ಕೀಳು ಜಾತಿ ಹುಡುಗಿ ನನಗೆ ಎಲ್ಲಿದೆ ನೋಡಿ. ಅದನ್ನ ನಾನು ಸುದ್ದಿ ಮಾಡಕ್ ಹೋಗಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ಇನ್ನು ಹುಡುಗಿ ನಾವು ವಾಹಿನಿ ಮುಖಾಂತರ ತೋರಿಸ್ತಿದ್ದಾರೆ. ಹೌದು, ಬೇಡ ಕಷ್ಟ ಆಗತ್ತೆ ಅಂತ ನಾನು ಅದನ್ನ ಇನ್ನೂ ಸುದ್ದಿ ಮಾಡಿಲ್ಲ. MLA ಹತ್ರ ಕರ್ಕೊಂಡೋಗಿ ನೋಡ್ರಿ FIR ಮಹಿಳಾ ಸ್ಟೇಷನ್ ಅಲ್ಲಿ FIR ಹಾಕ್ಸಿದೀನಿ, ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಹಾಗಾಗಿ ಇವತ್ತು ಬರಕ್ ಹೇಳಿದ್ದೆ ಆಕ್ಚುಲಿ ನಿಮ್ ಭೇಟಿ ಮಾಡೋಣ ಅಂತ. ಅವ್ರ ದುರ್ಬಲತನ ಏನೋ ಗೊತ್ತಿಲ್ಲ, ಬಂದಿಲ್ಲ. ಪರಿಸ್ಥಿತಿ ಹೇಳಿರುತ್ತೋ ಏನ್ ನಡೆದಿರುತ್ತೋ ಅಲ್ಲಿ, ಯಾರನ್ನ ಅಡ್ಡಿ ಹಾಕಿರ್ಬೋದು, ನೀನ್ ಹೋಗ್ಲೇಬಾರ್ದು, ನೀನ್ ಮಾಡ್ಲೇಬಾರ್ದು ಅಂತ ಹಾಕಿರ್ಬೋದು. ಇಲ್ಲ ಅವ್ರನ್ನ ಕೋರ್ಟ್ಗೆ ಹೋಗ್ತೀನಿ ನಾನು ಹೇಳ್ದೆ, ನೋಡಮ್ಮ ಈಗ ಆಲ್ರೆಡಿ 6 ತಿಂಗಳಾಗಿದೆ, ಕೋರ್ಟ್ಗೆ ಹೋಗೋಷ್ಟು ನಿಮ್ಗೆ ಡೆಲಿವರಿ ಆಗುತ್ತೆ ಅಂತಾನು ಕೂಡ ಹೇಳಿದ್ದೀನಿ. ಇಲ್ಲಿ ಸಹ ಅದೇನೇ ಇರ್ಲಿ, ಈಗ ನೀವು ಮೊದಲೇ ಒಂದು ಹೆಣ್ಮಗಳ ಒಂದು ಸಮಸ್ಯೆಯನ್ನ ಬಗೆಹರಿಸುತ್ತೆ, ಅವಳಿಗೆ ಕಿಂಚಿತ್ ನ್ಯಾಯ ಸಿಗ್ತಾ? ಹುಡುಗಿಗೆ ನ್ಯಾಯ ಸಿಕ್ತು, ಆದ್ರೆ ಆ ಹುಡುಗಿ ಹೇಳಿದ್ದಿಷ್ಟೇ, ನನಗೆ ಅವನು ಜೈಲ್ಗೆ ಹೋಗ್ಬೇಕು. ಯಾಕೆಂದ್ರೆ ಆಕೆಯಲ್ಲಿ ಅವನಿಗೇನು ಮಾಡ್ಬಾರ್ದು ಅಂತ ಇರ್ಲಿಲ್ಲ, ಆದ್ರೆ ಇವ್ ನನಗೆ ಅಭಾಷಣ ಮಾಡ್ಸಿದ್ದಾನೆ, ಆ ಕಿಚ್ಚು ಆಕೆ ಭ್ರೂಣ ಹತ್ಯೆ, ಭ್ರೂಣ. ಹಾಗಾಗಿ ಅಲ್ಲಿ ನ್ಯಾಯ ಸಿಕ್ತು. ಅದಾದ್ಮೇಲೆ ಆಕೆ ಬರ್ಲಿಲ್ಲ, ಮತ್ತೆ ಆಕೆ ನ್ಯಾಯ ಸಿಕ್ಕಿತ್ತು. ಇನ್ನು ಸರ್ ಸಾಮಾಜಿಕ ಸಮಸ್ಯೆಗಳು ಈ ತರದ್ದು ಬಗೆಹರಿಸಿದ್ದೀರಾ? ಮತ್ತೆ ಸಾರ್ವಜನಿಕವಾಗಿ ಏನೇನು ಸಮಸ್ಯೆ ಬಗೆಹರಿಸಿದ್ರ ಸರ್? ಸಾರ್ವಜನಿಕವಾಗಿ ಎಲ್ಲಾ ತರದ್ದು ಬಗೆಹರಿಸಿದ್ದೀವಿ. ನಿಮ್ಗಾಗ್ಲೇ ಬನಶಂಕರಿ ಅಂಡರ್ ಪಾಸ್ ನಾವು ತಿಳಿಸ್ತೇವೆ. ಬನಶಂಕರಿ ಅದು ಸಾರ್ವಜನಿಕರಿಗೆ ಹೇಗಿತ್ತು ಅಂದ್ರೆ 2012-13 ಅನ್ಕೊಂತೀನಿ, ರಫೀಕ್ ಅಹಮದ್ MLA ಅವರು. ನಾವು ಒಂದ್ಸರಿ ಮಹಾನಗರ ಪಾಲಿಕೆಗೆ ಹೇಳಿದ್ವಿ, ಸರ್ ಈ ತರ ಇದೆ. ಅದಕ್ಕಿಂತ ಒಂದು ತಿಂಗಳು ಮುಂಚೆ ಹುಡುಗ ಬೈಕಲ್ಲಿ ಹೋಗ್ಬೇಕಾದ್ರೆ ಬಸ್ ಬನಶಂಕರಿ ಅಂಡರ್ ಪಾಸ್ ಆ ಗುಂಡಿ ತಪ್ಸಕ್ ಹೋಗಿ ಬಸ್ ನವರು ಅವ್ರ ಮೇಲೆ ಹೇಳಿದ್ದಾರೆ. ಆ ಬೈಕ್ ನವ್ರಿಗೆ ಕಾಲು ಹೋಗುತ್ತೆ, ಬೈಕ್ ನವ್ ಹುಡುಗನಿಗೆ. ಅದು ಪೇಪರ್ ನಲ್ಲಿ ಪ್ರಸ್ತಾವನೆ ಬರ್ಬೋದು, ಪೇಪರ್ ನಲ್ಲಿ ಪ್ರಿಂಟ್ ಆದ ನಾವು ನೋಡಿದಾಗ, ಮಾಹಿತಿ ನೋಡಿದಾಗ, ಪಬ್ಲಿಷ್ ಆದ ನಾವು ನೋಡಿದಾಗ, ನಾವ್ ಯಾಕೆ ಇದನ್ನ ಮನ್ಗಣಿಸಬಾರ್ದು, ತುಂಬಾ ವರ್ಷಗಳಿಂದ ತುಂಬಾ ಹೋರಾಟಗಾರಿದ್ದಾರೆ ಅಂತ ಹೇಳಿ ತಿರುಗಿ ದಿನ 2 ದಿನ ಬಿಟ್ಟು ನಾವು ಮುಂದೆ ಅದನ್ನ ಒಂದು ಹೋರಾಟ ಮಾಡಿದ್ವಿ. ತಿಲಕ್ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್, ನಾವು ಮಾಹಿತಿ ನೀಡಿ ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ 10 ನಿಮಿಷ ನಾವು ಪರ್ಮಿಷನ್ ತಗೊಂಡು 20 ನಿಮಿಷ ಆಯ್ತು. 20 ನಿಮಿಷ ಆದಾಗ 4 ಕಿಲೋಮೀಟರ್ ದೂರವರೆಗೂ ಬಸ್ಗಳು ನಿಂತಿದ್ವು. ಅದರ ಎಫೆಕ್ಟ್ 1 ತಿಂಗಳ ಒಳಗಾಗಿ ಅವರು ರಫೀಕ್ ಅಹಮದ್ PWD ಹೇಳಿ ರಸ್ತೆನ ಅದನ್ನ ಸ್ಥಗಿತ ಮಾಡಿ, ಬಂದ್ ಮಾಡಿ, CC ರೋಡ್ ಹಾಕಿ ಚೆನ್ನಾಗಿ ಮಾಡೋದು. ಅದು ಯಾರಿಗೋಸ್ಕರ ಮಾಡೋದು? ಪಬ್ಲಿಕ್ಗೋಸ್ಕರ, ಇವತ್ತು ಸಾರ್ವಜನಿಕರಿಗೋಸ್ಕರ. ಇವತ್ತು ಕೂಡ ರೋಡಲ್ಲಿ ಹೋಗ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ ನಮ್ಗೆ, ರೋಡ್ ನಾವು ಮಾಡ್ತಿದ್ದಲ್ವಾ. ಒಂದ್ಸರಿ ಹಿಂಗೆ ನಾವು ಹೋಗ್ತಾ ಇದ್ರೆ, ನಾವು ನಮ್ಮ ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ದಾಗ ಯಾರು ಹೇಳಿದ್ರು, ಯಾರ ಪುಣ್ಯಾತ್ಮ ಮಾಡ್ತಾರೆ ಜೋರಾಗಿ ಹೇಳ್ತಾ ಇತ್ತು ಹೋಗ್ತಾರೆ. ಯಾಕಂದ್ರೆ ಅಷ್ಟು ಚೆನ್ನಾಗಿತ್ತು ಅವಾಗ ರಸ್ತೆ, ಸಾರ್ವಜನಿಕರಿಗೂ ಮಾಡ್ಕೊಟ್ಟಿದ್ದು 2012-13ರಲ್ಲಿ. ನೋಡಿ, ಇದು ಸರ್ಕಾರ ಮಾಡದಿರ್ತಕ್ಕಂಥ ಕೆಲಸಗಳನ್ನ ಕೂಡ ನೀವು ಮಾಡಿದೀರಾ. ಅಂದ್ರೆ ಸರ್ಕಾರದ ಕೈಲಿ ಆಗ್ತಿರ್ಲಿಲ್ಲ ಅಂತ ಅಲ್ಲ,
ಬಟ್ ಆ ಒಂದು ಕೆಲಸನ ತಿರಸ್ಕರಿಸಿದ್ರು ಅಂತಕ್ಕಂಥ ಒಂದು ವಿಚಾರ ನೀವು ಅದನ್ನ ಮನೆಗಂಡು ನೀವು ಅವ್ರಿಗೆ ಪುಷ್ ಮಾಡಿ ಕೆಲಸ ಮಾಡ್ತೀವಿ. ಹೌದು. ಆಮೇಲೆ ಸರ್, ನಿಮ್ಮ ತಂದೆ ತಾಯಿ ವೃತ್ತಿ ಏನಿತ್ತು ನೀವು ಚಿಕ್ಕಂದಿನಲ್ಲಿ? ನಮ್ಮ ತಂದೆ ಬಂದು ರಿಟೈರ್ಡ್ ಸಬ್ರಿಸ್ಟ್ ಮೊದಲು SDC ಗೆ ಅಪಾಯಿಂಟ್ ಆಯ್ತು. ಆಮೇಲೆ FDC ಆಯ್ತು. ಆಮೇಲೆ ಪ್ರಮೋಷನ್ ಆಗಿ ಸಬ್ರಿಸ್ಟ್ ಆಗಿ ವರ್ಕ್ ಮಾಡಿದ್ರು. ಈಗಲೂ ಕೂಡ ನಮ್ಮ ತಂದೆ ಬೆಂಗಳೂರು, ತುಮಕೂರು, ತುರುವೇಕೆರೆ, ಹರಿಹರ, ರಾಣಿಬೆನ್ನೂರು, ಹಿರೇಕೆರೂರಲ್ಲಿ BC ಪಾಟೀಲ್ MLA ಅವರು. ಈಗಲೂ ಕೂಡ ನಮ್ಮ ತಂದೆ ನಮ್ಮ ತಂದೆ ಹೆಸರು ಈರಣ್ಣ ಅಂತ. ಅವ್ರನ್ನ ಎಲ್ಲರೂ ಕೂಡ ಅವ್ರ ಹೆಸರು ಕರೆಯಲ್ಲ, ದೇವ್ರು ಅಂತ ಕರೀತಾರೆ. ಯಾಕೆಂತಂದ್ರೆ ನಿಮ್ಗೆ ಗೊತ್ತಲ್ಲ, ರಾಣಿಬೆನ್ನೂರು ಕಡೆ ಸ್ವಲ್ಪ ಅಲ್ಲೂ ಕೂಡ ಡ್ರೈ ಲ್ಯಾಂಡ್. ಅಲ್ಲಿ ಏನು ಅಂತಾರೆ, ಯಾರೊಬ್ಬ ರೈತ ಬಂದು ಮತ್ತೆ ಇನ್ನೊಬ್ಬ ವ್ಯಕ್ತಿ ಬಂದ್ ಸರ್ ನಮ್ಮ ಹತ್ರ ಇದೆ ಅಂತ ನಮ್ಮ ತಂದೆಯ ಹತ್ರ ಬಂದಾಗ ನಮ್ಮ ತಂದೆಯವರು ಸಿಗ್ನೇಚರ್ ಮಾಡಿ ಕಳಿಸ್ತಾರೆ. ಒಂದು ಸಿಂಗಲ್ MP ಕೂಡ ಇಸ್ಕೊಂಡಿಲ್ಲ. ಆ ಮಾಹಿತಿ BC ಪಾಟೀಲ್ ಅವ್ರ ಹತ್ರ ಹೋಯ್ತು. ಶಾಸಕರು BC ಪಾಟೀಲ್ ಅವರು. ಆ BC ಪಾಟೀಲ್ ಅವರು ಒಂದು ಲಾಸ್ಟ್ ಇಯರ್ ಅಂತಾನೆ ಕಾಣುತ್ತೆ ಸರ್. ಇಲ್ಲ, ಆಗ್ಲೇ ಅವ್ರು ರಿಟೈರ್ಡ್ ಆಗಲೇ ಒಂದು 10 ವರ್ಷ ಆಯ್ತು. 10 ವರ್ಷ ಆಯ್ತು. ಅವಾಗ MLA ಅವರು, ಫಸ್ಟ್ ಟೈಮ್ MLA ಅವರು BC ಪಾಟೀಲ್ ಅವರು. ನಮ್ಮ ತಂದೆ ವ್ಯಕ್ತಿತ್ವ ಮತ್ತು ಗುಣ ನೋಡಿ ಆಗಸ್ಟ್ 15ನೇ ತಾರೀಕು ಸಬ್ ರಿಜಿಸ್ಟರ್ ಕರೀರಿ ಅಂತೇಳಿ ಮುಂದೆ ಬಂದು BC ಪಾಟೀಲ್ ನಮ್ಮ ತಂದೆ ಕೈಯಿಂದ ಭಾವನ ಹೇಳ್ತಿದ್ರು, ಧ್ವಜಾರೋಹಣ ಮಾಡಿಸಿದ್ರು. ನಮ್ಮ ತಂದೆ ನನಗೆ ರಿಟೈರ್ಡ್ ಆದ್ಮೇಲೆ ಹೇಳಿದ್ರು. ಈ ರೀತಿ ನಮ್ಮ ತಂದೆ ಇನ್ನೊಂದು ಹೆಸರೇ ದೇವರು ಅಂತ. ಈಗಲೂ ಕೂಡ ಅವ್ರ ಒಳ್ಳೆತನವನ್ನ ಅವ್ರು ಕಾಪಾಡ್ಕೊಂಡ್ ಬಂದಿರೋದು. ನಮ್ಮ ತಂದೆ, ನಮ್ಮ ತಾಯಿ ಜಯಲಕ್ಷ್ಮಮ್ಮ ಅಂತೇಳಿ, ಅವರು ಮನೆ ಕೆಲಸ ಮನೆ ಇದ್ರಲ್ಲೇ ಇರ್ತಾರೆ. ನಾನು ಅವ್ರ ದೊಡ್ಡ ಮಗ ನಟರಾಜು ಅಂತೇಳಿ. ನನ್ನ ಇಬ್ರು ತಮ್ಮದಿರಿದ್ದಾರೆ, ತಂಗಿ ಇದ್ದಾರೆ. ಇದು ನಿಮ್ಮ ಒಂದು ಕೌಟುಂಬಿಕ ಹಿನ್ನೆಲೆ. ಓಕೆ ಸರ್. ಆಮೇಲೆ ಈಗ ನೀವು, ನನಗೆ ಒಂದು ಜ್ಞಾಪಕ ಆಯ್ತು, ಕರ್ನಾಟಕ ಸಂಸ್ಕೃತಿ ರಕ್ಷಣಾ ವೇದಿಕೆ ಅಂತ ನೀವು ಸ್ಥಾಪನೆ ಮಾಡಿದೀರಾ. ನಾನು ಸಂಸ್ಕೃತಿ ಅಂತ ಹೇಳಿದಾಗ ನಿಮ್ಗೆ ಒಂದು ಹೇಳಿಕ್ ಬಯಸ್ತೀನಿ. ಈಗ ಹಳ್ಳಿಗಾಡುಗಳಲ್ಲಿ ಗೊಲ್ಲ ಸಮುದಾಯ ಅಂತ ಒಂದು ಸಮುದಾಯ ಇದೆ. ಅವರ ಒಂದು ಸಮುದಾಯ ಹೇಗಿದೆ ಅಂತಾನೆ ಸಂಸ್ಕೃತಿ, ಒಂದು ಹೆಣ್ಣು ಋತುಮತಿ ಆಗ್ಲಿ, ಒಂದು ಮಗುಗೆ ಜನ್ಮ ಕೊಡ್ಲಿ, ಆಕೆಯನ್ನು ಊರಿಂದ ಹೊರಗೆ ಇಡ್ತಾರೆ. ಒಂದು ಸಣ್ಣದೊಂದು ಗುಡ್ಲು ಕಟ್ಬಿಟ್ಟು ಮಳೆ ಚಳಿ ಗಾಳಿ ಬೆಳೆ ಅಂದ್ರೆ ಅಲ್ಲಿ ಇಡ್ತಾರೆ. ಇಂತಹದನ್ನ ಏನಾದ್ರು ಹೋರಾಟ ಮಾಡಿದ್ದೀರಾ? 2000 ನಮ್ಮ ಆನೇಕಲ್ ನಾರಾಯಣ ಸ್ವಾಮಿರು MP ಆಗಿರ್ತಾರೆ, ಸೆಂಟ್ರಲ್ ಮಿನಿಸ್ಟರ್ ಆಗಿರ್ತಾರೆ. ಅವತ್ತು ಅವರು ಗೊಲ್ಲರ ಸಮುದಾಯ ಅವರ ಹಳ್ಳಿಗೆ ಹೋದಾಗ ಅವ್ರನ್ನ ಒಳಗೆ ಬಿಟ್ಕೊಳೋದಿಲ್ಲ. ನೀವು ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ನೀವು ಅಲ್ಲಿರಿ ಅಂದ್ರೆ ಅವರು ಸಮುದಾಯ ಕೀಳು ಸಮುದಾಯ ಅನ್ನೋ ಲೆಕ್ಕ ಅವ್ರದ್ದು. ಅದು ಅವ್ರ ಮನೋಭಾವನೆ, ನಾವು ನಮ್ಮ ಬಾಯಿಯಲ್ಲಿ ಹೇಳೋದಿಲ್ಲ. ಆ ಗೊಲ್ಲರಹಟ್ಟಿಗೆ ಹೋದಾಗ ನೀನು ಒಳಗಡೆ ಬರೋಂಗಿಲ್ಲ, ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ನಿನಗೆ, ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ನಿನಗೆ. ಅದು ನಮ್ಮ ಗೊಲ್ಲರ ಸಮುದಾಯನ ಬುಡಕಟ್ಟು ಒಳಗಡೆ ನೀವು ಬರೋಂಗಿಲ್ಲ. ಅದು ನಮ್ಮ ಮಾಹಿತಿಗೆ ನಮ್ಗೆ ತಿಳಿತು. ನಾವು ಅವಾಗ ಹೋರಾಟ ಮಾಡೋಣ ಅಂತೇಳಿ ನಮ್ಮ ಜನಾಂಗದವರೆಲ್ಲ ಮಾತಾಡಿದ್ರು. ನಾವು ರೆಡಿ ಆಗೋ ಸಂದರ್ಭದಲ್ಲಿ ಆನೇಕಲ್ ನಾರಾಯಣ ಸ್ವಾಮಿ ಅವರು, ಮಾಜಿ ಕೇಂದ್ರ ಸಚಿವರು, ಅವ್ರ PAಗೆ ಒಂದ್ಸರಿ ಕರೆ ಮಾಡಿದಾಗ, ಬೇಡ ಇದೆಲ್ಲ ಕ್ಲಿಯರ್ ಆಗುತ್ತೆ, ನೀವು ಯಾವ್ದೇ ಕಾರಣಕ್ಕೂ ನೀವು ಇದನ್ನ ಹೋರಾಟ ಮಾಡಬೇಡಿ. ಇದಕ್ಕೆ ಅವ್ರ ಮೇಲೆ ಇರೋ ಅಭಿಮಾನ, ನಮ್ಮ ಗೊಲ್ಲ ಸಮುದಾಯ ಇರೋ ಅಭಿಮಾನದಲ್ಲಿ ನಾವು ಅದಕ್ಕೆ ಹೋರಾಟ ಕೈಗೆತ್ಕೊಳ್ಳಿ. ತದನಂತರ ಒಂದು ತಿಂಗಳಾದ್ಮೇಲೆ ಈ ಸಮುದಾಯನ ನಮ್ಮ ಸಮುದಾಯದ ಜೊತೆಲಿ ಕೂರಿಸಿ ಒಂದು ಮಾಡಿ ಹಿಂದೆ ಈ ರೀತಿ ಮುಂದೆ ಆಗೋದಿಲ್ಲ ಅಂತೇಳಿ ನಾರಾಯಣ ಸ್ವಾಮಿ ಅವರಿಗೆ ಆಶ್ವಾಸನೆ ಕೊಟ್ಟರು. ಅಲ್ಲಲ್ಲ, ನಾನು ಕೇಳಿದ್ದು ಪ್ರಶ್ನೆ, ಆ ಹೆಣ್ಣು ಮಕ್ಕಳನ್ನ ಈಗ ಒಂದು ತಿಂಗಳಿಗೆ ಒಂದು ಬಾರಿ ಮೆನ್ಸಸ್ ಅಂತ ಹೇಳ್ತಾರೆ, ಆಗ್ಲೂ ಕೂಡ ಒಳಗಡೆ ಬಿಟ್ಕೊಂಡಿಲ್ಲ, ಹೊರಗಡೆ ಇರ್ತಾರೆ. ಇದನ್ನ ನಾಗಲಕ್ಷ್ಮಿ ಚೌಧರಿ ಅಂತ ಬೆಂಗಳೂರಿನಲ್ಲಿ ಆಯೋಗದ ಮಹಿಳಾ ಆಯೋಗದ ಅಧ್ಯಕ್ಷರು, ಅವರಲ್ಲೂ ಕೂಡ ಪ್ರಸ್ತಾಪನ ಮಾಡಿ ಇದನ್ನ 1 ವರ್ಷದ ಹಿಂದೆ ಪ್ರಸ್ತಾಪನ ಮಾಡಿದ್ವಿ. ಇದನ್ನ ನಾವು ತೀವ್ರವಾಗಿ ಹೋರಾಟ ಮಾಡ್ತೀನಿ ಅಂತ ಅವು ಕೂಡ ತಿಳಿಸಿದಾಗ, ಒಮ್ಮೆ ನಾನು ತಿಳಿಸಿ ಬರ್ತೀನಿ, ತದನಂತರ ನೀವು ಮಾಡಿ ಅಂತೇಳಿ ಅವ್ರವರೆಗೂ ಮಾಹಿತಿ ಹೋಗಿ. ಅಲ್ಲ, ಈ ಒಂದು ನಾನು ಯಾಕಂದ್ರೆ ನಾನು ಜನಧ್ವನಿ ಅಂತಕ್ಕಂಥ ಒಂದು ವಾಹಿನಿ ಇಟ್ಕೊಂಡಿರೋದ್ರಿಂದ ಇದು ನಂದು ಒಂದು ಸಂಘಟನಾತ್ಮಕ ವಾಹಿನಿ ಅಂತ ನಾನು ಹೇಳಿಕ್ಕೆ
ಜನರಿಗೆ ಧ್ವನಿಗಳ ಜನರಿಗೆ ಧ್ವನಿಯಾಗಿ ನಿಂತ್ಕೊಳ್ತಕ್ಕಂಥ. ಹೌದು. ಅದಕ್ಕೆ ನಾನು ಈ ಟಾಪಿಕ್ ನಾನು ಮುಂದೆ ಎತ್ಬೇಕಾಗ್ತದೆ. ನಿಮ್ಮ ಜನ ಧ್ವನಿ ಬಹಳಷ್ಟು ಹೆಸರು ಕೇಳಿದ್ದೀನಿ, ಬಹಳ ಚೆನ್ನಾಗಿ ನಡೀತಾ ಇದೆ. ನಿಮ್ಮದೇ ಒಂದು ಮುಂಚೂಣಿಯಲ್ಲಿ ಇದೆ ಅಂತೇಳಿ ನಾನು ಘಂಟಾಘೋಷವಾಗಿ ನಾನು ಹೇಳೋದು. ಜನರ ಧ್ವನಿಯಾಗಿ ಬರಿತಾ ಇದ್ದೀನಿ ನಿಮ್ಮ ಚಾನಲ್. ನೋಡ್ತಾ ಇರ್ತೀರ. ಹೌದು, ನೋಡ್ ಖಂಡಿತ ಸರ್, ನಿಮ್ಮ ಕೆಲಸ ಕಾರ್ಯಗಳು ತುಂಬಾ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದೀರಾ. ಈಗ ಅಂಬೇಡ್ಕರ್ ಪ್ರಶಸ್ತಿ ಬಂತಲ್ಲ ನಿಮ್ಗೆ, ಜಿಲ್ಲಾ ಅಂಬೇಡ್ಕರ್ ಪ್ರಶಸ್ತಿ. ಹೌದು. ಈ ಪ್ರಶಸ್ತಿ ಬರೋದಕ್ಕೆ ನಿಮ್ಮ ಸೇವೆ ಏನು, ನಿಮ್ಮ ಕೊಡುಗೆ ಏನು? ಈ ಸೇವೆ ಬರೋದಕ್ಕೆ ಅಂದ್ರೆ ನಮ್ಮದೇ ಆದಂತ ಒಂದು ಸಮಾಜ ಒಂದಿದೆ, ಮಾದಿಗ ಸಮಾಜ. ಕರ್ನಾಟಕ ರಾಜ್ಯದಲ್ಲಿ 80 ಲಕ್ಷ ಜನ ಇದೆ. 80 ಲಕ್ಷ ಜನ ಬರೀ ಮಾದಿಗ ಜನಾಂಗದವರು ಇದೆ. ಇಷ್ಟೆಲ್ಲ 80 ಲಕ್ಷ ಜನ ಇದ್ಕೊಂಡು ಹೌದು. ಈ ಒಳ ಮೀಸಲಾತಿ ವಿಚಾರವಾಗಿ ಒಳ ಮೀಸಲಾತಿ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಒಳ ಮೀಸಲಾತಿ ನೋಡಿ, ಇವತ್ತಿಂದ ನಾವೇನು ಒಳ ಮೀಸಲಾತಿ ನಾವು ಕೇಳ್ತಲ್ಲ, ನಾವು 80 ಲಕ್ಷ ಜನ ಇದ್ದೀರಾ. ಹೌದು. ಯಾಕೆ ಈ ರೀತಿ ಆಯ್ತು? ಯಾಕೆ ಈ ರೀತಿ ಆಯ್ತು ಅಂದ್ರೆ ತಮಗೂ ಗೊತ್ತಿರ್ಬೋದು. ನಮ್ಮಲ್ಲಿರುವಂತ ಲೀಡ್ರು ಮತ್ತೆ ಪಕ್ಕದಲ್ಲಿ ಇರುವಂತ ಲೀಡ್ರು, ಅದನ್ನ ಹೆಸರು ಹೇಳೋದು ಬೇಡ. ಅಂದ್ರೆ ಮಾದಿಗ ಜಾತಿಗಳಲ್ಲಿ ನಮ್ಮ SC ಜನಾಂಗದಲ್ಲಿ 18 ಜಾತಿಗಳು, 101 ಜಾತಿ ಇದೆ ಬೇರೆ ಲೆಕ್ಕಾಚಾರ SC ಸಮುದಾಯದಲ್ಲಿ. ಆದರೆ ಈ ಒಂದು ಈಗ 5.25% ಕೊಟ್ಟಿದ್ದಾರಲ್ವಾ ಎಡಗೈ ಸಮುದಾಯಕ್ಕೆ. ಹೌದು. ಬಲಗೈ ಸಮುದಾಯಕ್ಕೆ 5.25% ಕೊಟ್ಟಿದ್ದಾರೆ. ಆದರೆ ಈ 5.2% ಅನ್ನ 18 ಜಾತಿಗಳಿಗೆ ಹಂಚಿದ್ದಾರೆ. ಇನ್ನ ಉಳಿದ 5.25% ಏನು ಎಡಗೈ ಸಮುದಾಯ, ಬಲಗೈ ಸಮುದಾಯ ಇದೆಯಲ್ಲ, ಅಂದ್ರೆ ವಲಯರು ಅಂತ ಕರೀತಾರೆ, ಆ ಸಮುದಾಯಕ್ಕೆ 20 ಜಾತಿಗಳು ಬರ್ತದೆ. 20 ಜಾತಿಗಳಿಗೆ ಹಂಚಬೇಕಾಗ್ತದೆ. ಇನ್ನ ಉಳಿದ 5% ಅನ್ನ ಅಲೆಮಾರಿ ಸಮುದಾಯಗಳಿಗೆ ಮತ್ತು ಈ ಬಂಜಾರ ಸಮುದಾಯಗಳಿಗೆ ಅಂತಾರೆ. ಇದರಲ್ಲಿ ನಷ್ಟ ಯಾರಿಗಾಯ್ತು, ಲಾಭ ಯಾರಿಗಾಯ್ತು ಅಂತ ನಿಮ್ಮ ನಷ್ಟ ನಮಗೆ ಆಗಿದ್ದು ಯಾವ ರೀತಿ? ಈಗ 80 ಲಕ್ಷ ಜನರು ನಾವು, ವೆರಿ ಗುಡ್. 40 ಲಕ್ಷ ಜನರು ಬಲಗೈ ಬಂದು, ಇನ್ನು ಉಳಿದ 10 ಲಕ್ಷ 5 ಲಕ್ಷ ಆ ರೀತಿ ಜನಾಂಗ ಇರೋದು. ನಮ್ಮ ಜನಾಂಗಕ್ಕೆ 80 ಲಕ್ಷ ಇರೋ ಜನಾಂಗಕ್ಕೆ 5.25% ಕೊಟ್ರೆ ಎಲ್ಲಿ ಸರಿ ಹೋಗುತ್ತೆ? ಅಂದ್ರೆ ಇದು ಸಂವಿಧಾನದ ಕಗ್ಗೊಲೆ ಅಂತಾನೆ ನಾನು ಹೇಳಿದೆ. ಕಗ್ಗೊಲೆನೆ ಮಾಡಿರೋದು. ಈಗ ನಾವು ಕೇಳಿದ್ದು ಮೊನ್ನೆ ಬಿಜೆಪಿ ಸರ್ಕಾರ ಇರ್ಬೇಕಾದ್ರೆ 15% ಕೊಟ್ಟಿದ್ದು. 15%. ನಾವು ಕೇಳಿದ್ದು 15% ನೀವು ಓಕೆ, ನಮ್ಗೆ ಬೇಕಾಗಿದ್ದು 7% ಕೊಡಿ. ಯಾಕೆ 7% ಕೊಡಿದ್ರೆ ನಮ್ಮ ಜನಾಂಗದ ಅನುಗುಣವಾಗಿ ಕೊಡಿ. ಅಂದ್ರೆ ನೀವು ದಲಿತರ ಪರ ಸಂಘಟನೆಗಳ ರಾಜ್ಯಾಧ್ಯಕ್ಷರಿದ್ದೀರಿ, ಕರ್ನಾಟಕ ನೆಲಮೂಲ ಸಂಸ್ಕೃತಿ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಿದ್ದೀರಿ. ಈ ಒಂದು ಒಳ ಮೀಸಲಾತಿ ವಿಚಾರವಾಗಿ ಸಂಪೂರ್ಣವಾಗಿ ಮಾದಿಗರಿಗೆ ಅನ್ಯಾಯ ಆಗಿದೆ. ಈ ಒಂದು ಸದಾಶಿವ ಆಯೋಗದ ವರದಿ ಇರ್ಬೋದು, ಜನಸಂಖ್ಯಾ ಸಮೀಕ್ಷಾ ವರದಿ, ರೋಸ್ಟರ್ ಬಿದ್ದು ವರದಿ ಇರ್ಬೋದು, ಇದನ್ನೆಲ್ಲ ಮರೆತುಬಿಟ್ರ ರಾಜ್ಯ ಸರ್ಕಾರಕ್ಕೆ ಮಾಡ್ಬೇಕು ಅಂತ ಒಂದು ಮನಸ್ಸಿದ್ದಿದ್ರೆ ಮಾಡೋದು. ಅವರು ಈ ಸರಿ ಸರ್ಕಾರ ಆಡಳಿತ ಮಾಡ್ತಿರೋದೇ ನಮ್ಮ ಮಾದಿಗ ಜನಾಂಗ. ಪ್ರಣಾಳಿಕೆ ವಿತ್ ಪ್ರೂಫ್ ನಮ್ಮ ಹತ್ರ ಇದೆ. ಮಾದಿಗರಿಗೆ ನಾವು ಯಾವ್ದೇ ಕಾರಣಕ್ಕೂ ಮೋಸ ಮಾಡೋದಿದ್ರೆ ಒಳ ಮೀಸಲಾತಿ ಮಾಡೇ ಮಾಡ್ತೀವಿ ಅಂತ ಪ್ರೂಫ್ ಇದೆ. ಕೊನೆಗೆ ಬಲಿಪಶು ಮಾಡೋದು. ಈಗ ನನ್ನ ಒಂದು ಸಣ್ಣ ವಿನಂತಿ ತಮಗೆ, 70 ಲಕ್ಷ ಜನ ನಾವಿರೋರಿಗೆ ನಮ್ಗೆ 5.25% ಸಾಲೋದಿಲ್ಲ. ನಮ್ಗೂ ಬೇಕಾಗಿ 7%. ಅವ್ರು ಕೊಡ್ಲಿಲ್ಲ. 7 ಅಲ್ಲ ಸರ್, 6% ಕೊಟ್ಟಿದ್ರು ಪರವಾಗಿಲ್ಲ. ಯಾಕೆ 7 ಕೇಳಬಾರ್ದು ಅಂತಿದ್ಯಾ? ನಮ್ಗೆ ಬೇಕು. ಯಾಕೆ ಅಂತಂದ್ರೆ 70 ಲಕ್ಷ ಜನ ಇರೋದು ನಾವು ಕೇಳ್ತದ್ದು ಒಳ ಮೀಸಲಾತಿ ಮಾಡಿ ನಮ್ಮ ಹಕ್ಕು ನಮಗ್ ಕೊಡಿ. ಯಾರಿಗೂ ಕೊಡಬೇಡಿ ಅಂತ ನಾವೇನು ಇವತ್ತವರೆಗೂ 30 ವರ್ಷದಿಂದ ನಾನು ಕೂಡ ಹೋರಾಟ ಮಾಡಿದೀನಿ. ಚಿತ್ರದುರ್ಗದಲ್ಲಿ ಹುಡುಗೋಸಿ ಮೆರವಣಿಗೆ ಮಾಡಿದೀನಿ, ತುಮಕೂರಲ್ಲಿ ಪಾದಯಾತ್ರೆ ಮಾಡಿದೀವಿ, ಬೀದರ್ನಿಂದ ಬೆಂಗಳೂರಿಗೂ ಸೈಕಲ್ ಜಾಥಾ ಬಂದಾಗ ನಮ್ಮ ನಾಯಕರಾದಂತ ನಮ್ಮ ಗುರುಗಳಾದಂತ ಪಾವಗಡ ಶ್ರೀರಾಮ್ ಅವರು ಬಳ್ಳಾರಿ ಬಂದಾಗ ಬಳ್ಳಾರಿಯಿಂದ ಬೆಂಗಳೂರಿಗೂ ಹೋರಾಟದ ಹಾದಿಗೆ
ಪಾವಗಡ ಶ್ರೀರಾಮ್ ಸರ್ಗೆ ಏನ್ ಹೇಳಕ್ ಬಯಸ್ತೀರಿ? ಅವರು ನನ್ನ ಗುರುಗಳು. ಅವರ ಹೋರಾಟಗಳು ನೋಡ್ಕೊಂಡೆ ನಾನು ಇವತ್ತವರೆಗೂ ನಮ್ಮ ಒಳ ಮೀಸಲಾತಿ ಮಾಡ್ಕೊಂಡ್ ಬಂದಿರೋದು. ತದನಂತರ ನಾನು ಏಕೆ ಕರ್ನಾಟಕ ಸಂಸ್ಕೃತಿ ರಕ್ಷಣಾ ವೇದಿಕೆ ಕಲಿತೆ ಅಂತಂದ್ರೆ, ನಾನೊಬ್ಬ ಮಾದಿಗ ಜನಾಂಗಕ್ಕೆ ಮೀಸಲಾಗಬಾರದು. ಹೌದೌದು. ನನ್ನ ರಕ್ತ ನೀಲಿ ರಕ್ತ, ನಾನು ಒಪ್ಕೋತೀನಿ. ನನ್ನ ರಕ್ತ ನೀಲಿ ರಕ್ತ ಸ್ವಾಮಿ. ಕೆಲವ್ರಿಗೆ ಕೆಂಪು ಕಾಣುತ್ತೆ. ಯಾಕೆ ಅಂತಂದ್ರೆ ನಾನು ನೀಲಿ. ಈಗ ನೀವೇ ಹೇಳ್ತಾರಲ್ಲ, ಮಾದಿಗರನ್ನ ಮುಟ್ಬಾರ್ದು, ಮಾದಿಗರ ಬರೀ ಮಾದಿಗರ ಅಂದ್ರೆ ನೀಲಿ, ಅದಕ್ಕೆ ನಾನು ನೀಲಿ ರಕ್ತ. ಕೆಂಪು ರಕ್ತ ಅನ್ಕೊಂಡು ಕೆಂಪು ರಕ್ತ. ನೋಡಿ, ಈಗ ಕರ್ನಾಟಕ ಸಂಸ್ಕೃತಿ ರಕ್ಷಣಾ ವೇದಿಕೆ ಮಾಡಿ ಅವ್ರು ತಿಳ್ಕೊಂತ ನಮ್ಮವನು, ನಟರಾಜು ನಮ್ಮವನು, ನಟರಾಜು ನಮ್ಮವರು. ದಲಿತರು ಮಾತ್ರ, ಅನ್ಯ ಜಾತಿಗಳು ಮಾತ್ರ ಇದ್ದಾರೆ. ಹಾಗಾಗಿ ಪಾವಗಡ ಶ್ರೀರಾಮ ನಮ್ಮ ಗುರುಗಳು. ಅವರಿಂದನೇ ನಾನು ಹೋರಾಟಗಳನ್ನು ಕಲ್ತಿದ್ದು. ಈ 2 ಸಂಸ್ಥೆಗಳು ಸ್ಥಾಪನೆ ಮಾಡಿದ್ದೆ ನಮ್ಮ ಗುರುಗಳ ಆಶೀರ್ವಾದದಿಂದ. ಅವರಿಗೆ ನೀವು ಕೃತಜ್ಞತೆ ಹೇಳಕ್ ಬಯಸ್ತೀರಿ? ಈಗಲೂ ಕೂಡ ಕೃತಜ್ಞತೆ. ಈಗಲೂ ಕೊಡಿ ನೋಡಿ, ನಾನೇ ಯಾವ್ದು ಇವ್ರ ಈಗ ನಾವು, ಯಾಕಂದ್ರೆ ಹೋರಾಟ ಅಂತಂದ್ರೆ ನಮ್ಮ ಮಂದಕೃಷ್ಣನ್ನ ಬಿಟ್ರೆ ನೆಕ್ಸ್ಟ್ ಪಾವಗಡ ಶ್ರೀರಾಮ್ ತುಮಕೂರವರಾಗಿದ್ದು, ನಾನು ತುಮಕೂರವರಾಗಿರೋದ್ರಿಂದನೇ 16 ಗಂಟೆಗಳ ಕಾಲ ನಾನು ಪಾವಗಡ ಶ್ರೀರಾಮ್ ಜೊತೆಲಿ ಇರ್ತೀನಿ, ಸರ್ ಜೊತೆಲಿ ಇರ್ತೀನಿ. ಅವರು ನಮ್ ತುಮಕೂರವರಾಗಿರೋದ್ರಿಂದ ಜೊತೆಲೆ ಓಡಾಡ್ತೀವಿ. ಎಲ್ಲಿದ್ರ ಸರ್, ಬರ್ತಾ ಇದೀನಿ ಸರ್. ಅವ್ರ ಜೊತೆಯಾಗಿ ಹೋರಾಟಗಳನ್ನ ಅವ್ರ ಜೊತೆಯಲ್ಲಿ ನಿಧಾನವಾಗಿ ಹೋರಾಟ ಮಾಡ್ತಾ ವೇಗವಾಗಿ ನಿಮ್ದೇ ಆದಂತ ಒಂದು ಸಂಸ್ಕೃತಿ ವೇದಿಕೆನ ಸ್ಟಾರ್ಟ್ ಮಾಡಿದ್ರಿ. ಆಗ್ಬೋದು, ಹೌದು, ಸತ್ಯ ಅದು. ಯಾಕಂದ್ರೆ ಆ ಸ್ಪೀಡ್ ಆವಾಗ ಇತ್ತು, ಈಗಲೂ ಅದೇ ಸ್ಪೀಡ್ ಇದೆ. ಹೋರಾಟಗಳು ಮಾಡ್ಕೊಂಡು ಈಗ ಯಾರನ್ನೊಬ್ರು ಗುರು ಇರ್ಬೇಕು. ಹೌದು, ಖಂಡಿತ. ಯಾರಿಗಾನ ಒಬ್ರು ಗುರು ಇರ್ಬೇಕು. ಗುರುವಿನ ಗುಲಾಮನಾಗುವ ತನಕ ಸಿಕ್ಕುವುದಿಲ್ಲ ಮುಕುತಿ ಅಂದಂಗೆ, ಗುಲಾಮ್ನಾಗ ಕೆಲಸ ಮಾಡಿ 24 ಗಂಟೆ ಕೆಲಸ ಮಾಡೋದಿಕ್ಕೆ 2 ಸಂಸ್ಥೆಗಳು ಸ್ಥಾಪನೆ ಮಾಡಿದ್ವಿ. ನಾವ್ ಹೇಳ್ದಾಗೆ ಅಂಬೇಡ್ಕರ್ ಪ್ರಶಸ್ತಿ ಕೂಡ ಬಂತು. ಹಂಗಾಗಿ ನಮ್ಮ ಜನ ಎಲ್ಲೇ ತೊಂದರೆ ಸಿಗ, ನಮ್ಮ ಜನ ಅಂತಂದ್ರೆ ಎಲ್ಲಾ ಜನ ಯಾರದೇ ಆಗಿರ್ಲಿ, ಎಸ್ಪೆಷಲಿ ನಮ್ಮ ಮಾದಿಗ ಜನಾಂಗನೇ ಟಾರ್ಗೆಟ್ ಆಗೋದು ಜನಕ್ಕೆ. ಸ್ಪುರುಷರೇ ಅವರಿಗೆ ಟಾರ್ಗೆಟ್. ಯಾಕೆ? ಇವನು ಬೆಳಿತಾನಲ್ಲ, ಇವನೇನೋ ಸಮಸ್ಯೆ ಆಗಿದೆಯಲ್ಲ. ನೋಡಿ, ಎಲ್ಲೇ ಹೋದ್ರು ಕೂಡ ದಬ್ಬಾಳಿಕೆ. ಅವ್ರಿಗೆ ಜಮೀನ್ ಇತ್ತು, ತಾತನ ಕಾಲ ಜಮೀನಿತ್ತು ಅಂದ್ರೆ, ಈ ಜಮೀನುಗಳು ಎಷ್ಟೋ ಎಕರೆ ನಾನು ಬಿಡಿಸ್ಕೊಟ್ಟಿದ್ದೀನಿ. DC ಆಫೀಸಲ್ಲಿ ಎಷ್ಟೋ ಎಕರೆಗಳು ಬಿಡಿಸ್ಕೊಟ್ಟಿದ್ದೀನಿ. PTC ಅಲ್ಲಿ ಬಿಡಿಸ್ಕೊಟ್ಟಿದ್ದೀನಿ. ಈಗಲೂ ಕೂಡ 2 ಇದೆ. ರಾಜನಹಳ್ಳಿ ಅಂತ ಹೇಳಿ, ಹೆಬ್ಬೂರು ಹೋಬಳಿ. ಅಲ್ಲೂ ಕೂಡ ಮೊನ್ನೆ ಸವರ್ಣೀಯರ ಒಂದು ಇದಕ್ಕೆ ಯಾರು ಗೌಡ್ರು ಮಂತಂದನು ಇದರಿಂದ ಕರೆಂಟ್ ನೆಲದಿಂದ ತಗೊಂಡ್ಬಿಟ್ಟಿದ್ದಾನೆ. ಗೊತ್ತಿಲ್ಲದ್ರೆ ಈ ಒಬ್ಬ ವ್ಯಕ್ತಿ ಟ್ರಾಲಿ ಹೊಡ್ಯಕ್ ಹೋದಾಗ ಸಾವನ್ನಪ್ತಾನೆ. ಅವ್ರ ತಂದೆ ಕೂಡ ಅದನ್ನ ಮುಟ್ಟಕ್ ಹೋದಾಗ ಅವ್ರಿಗೂ ಕರೆಂಟ್ ಹೊಡಿತದೆ. ಮಗ ತೀರೋಗ್ಬಿಟ್ಟಿರ್ತಾನೆ, ಅವ್ರಿಗೂ ಕರೆಂಟ್ ಬಚಾವ್ ಮಾಡಕ್ ಹೋದಾಗ ಕರೆಂಟ್ ಹೊಡಿತದೆ. ಕರ್ಕೊಂಡು ಅದನ್ನ ಎಂಕ್ವೈರಿ ಮಾಡಿ ನೋಡಿದಾಗ ಅಲ್ಲಿ ಆಗಿದ್ದ FIR ಬೇರೆ. ತಿರ್ಗಾ 2 ದಿನ ಆದ್ಮೇಲೆ ತಿರ್ಗಾ ಅಲ್ಲಿ ಹೋದಾಗ ತಿರ್ಗಾ ಬಂದಿದ್ಯಾ ಅನ್ನ ಜಾತಿಯೊಳೆ ಹಂಗೆ ಹೇಗೆ ಅಂತ ಹೇಳಿ ಬೈದ್ಬಿಟ್ಟು ಹೊಡಿತಾರೆ. ಅದು ನಾನು ಒಂದು ತುಮಕೂರು DCRE ಆ ಕಚೇರಿಗೆ ಹೋದಾಗ ಇವ್ರು ಏನಮ್ಮ ಅಳ್ತಾ ಇರ್ತಾರೆ. ನಾನು ಏನಮ್ಮ ನಿಮ್ ಸಮಸ್ಯೆ ಅಂತ ಕೇಳಿದಾಗ, ಸರ್ ನಾನು ಶಾರದಮ್ಮ ಅಂತ ಹೇಳಿ ನಮ್ಮ ಮಗನ್ಗೆ ಈ ತರ ಕರೆಂಟ್ ಹೊಡೆದು ಸಾಯಿಸ್ಬಿಟ್ರು ಸರ್, 8 ತಿಂಗಳಾದ್ರೂ ನಮ್ಗಿಲ್ಲ. 8 ತಿಂಗಳಾಗಿದೆ, ನ್ಯಾಯ ಇಲ್ಲ. ನನ್ನ ಹತ್ರ ಬಂದು ನಾನು ಅವ್ರ ಹತ್ರ 10 ನಿಮಿಷ ಮಾತಾಡಿದೆ. ಈಗ DCR ನಮ್ಮ ದಿವಾಕರ್ ಸರ್ ಅಂತಿದ್ದಾರೆ, DVSP ಸರ್. ಅವ್ರ ಹತ್ರ ಹೋಗಿ, ಸರ್ ಇದಾಗ್ಬೇಕು ಸರ್, ನೋಡಿ ಸರ್ ಇದಿದೆ ಮಾಹಿತಿ, ಸಂಪೂರ್ಣ ಮಾಹಿತಿ DCR ನಮ್ಮ ದಿವಾಕರ್ ಸರ್ ಕೊಟ್ಟಾಗ 10 ನಿಮಿಷದಲ್ಲಿ FIR ಮಾಡ್ತಾರೆ. ಯಾಕೆ ಅಂದ್ರೆ ಹಳೇದೆಲ್ಲ ನಾವು ತಿಳಿಸಿದ್ವಲ್ಲ, ಇದರಿಂದ 10 ನಿಮಿಷದಲ್ಲ ಕೇಸ್ ಆಯ್ತು. ಅವ್ರ ಮೇಲೆ FIR ಆಯ್ತು. ಅವ್ರ ಮೇಲೆ FIR ಆಗ್ತಿದ್ದಕ್ಕೆ ಎಸ್ಕೇಪ್. ಯಾರು ಕೃತ್ಯ ಮಾಡಿರುವಂತವ್ರು ಸವರ್ಣೀಯರು. ಈ ರೀತಿ ಹೋರಾಟಗಳು ಮಾಡ್ಕೊಂಡ್ ಬಂದು ಅಭ್ಯಾಸ ಆಗೋಗಿದೆ. ನಾನು ಕಣ್ಣಾರೆ ನೋಡ್ತೀನಲ್ಲ ಸರ್, ಈ ನಮ್ಮ ಮಾದಿಗ ಜನಾಂಗಕ್ಕೆ ಅದು ಬೇರೆಯವ್ರು ತಿಳ್ಕೊಬೇಕು ನಾವು ಶಾಪ ಅಂತ. ನಾನು ಯಾವ್ದೇ ಕಾರಣಕ್ಕೂ ನಾವು ಶಾಪ ಅಂತ ತಿಳ್ಕೊಳೋದಿಲ್ಲ. ಯಾಕೆಂದ್ರೆ ನಮಗ್ ಗೊತ್ತಿರೋದು 2 ಜಾತಿ, ಒಂದು ಗಂಡು ಒಂದು ಹೆಣ್ಣು. ಇದು ಮಾನವೀಯತೆ. ನಮ್ಮ ಬಾಬಾ ಸಾಹೇಬ್ರೊಬ್ರು ಕೂಡ ಅಷ್ಟೇ, ಅವರ ಮನಸ್ಸಲ್ಲಿ ಇದ್ದದ್ದು 2 ಜಾತಿ, ಒಂದು ಗಂಡು ಒಂದು ಹೆಣ್ಣು. ಈ 2 ಜಾತಿ ಬಿಟ್ಟು ಅವರು ಲಕ್ಷ ಸಾರಿ ನಮ್ಮ ಬಾಬಾ ಸಾಹೇಬ್ ಬಾಸ್ಗೆ ಎಷ್ಟೋ ಸರಿ ತೊಂದರೆ ಕೊಟ್ಟಿದ್ದಾರೆ. ಲಕ್ಷ ಸಾರಿ ಆಗಿರ್ಬೋದು. ಆದ್ರೆ ಅವರು ಯಾವ್ದಕ್ಕೂ ಎದೆ ಮುಂದಿದೆ. ಅವ್ರು ನೋಡಿದ 2 ವ್ಯೂ,
ಒಂದೇ ವ್ಯೂ, ಒಂದು ಹೆಣ್ಣು ಒಂದು ಗಂಡು. ಹೌದು ಹೌದು ಎಷ್ಟೇ ಜನ ಅವ್ರಿಗೆ ಏನೇ ಇದು ಮಾಡಿದ್ರು ಕೂಡ ಲಾಸ್ಟ್ಗೆ ಅವ್ರಿಗೆ ಒಂದು ಮನಸ್ಸಿಗೆ ನೋವಾದಂತ ಒಂದು ಸಂಗತಿ ಆಗುತ್ತೆ. ಏನು ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದೀವಿ, ಈ ಧರ್ಮನ ನಾವ್ ಇಷ್ಟೊಂದು ಪಾಲನೆ ಮಾಡ್ತೀವಲ್ಲ ಅಂತ ಹೇಳಿ ಅವರು ಬೌದ್ಧ ಧರ್ಮ ಸೇರ್ಕೊಂಡ್ರು. ಈಗಲೂ ಕೂಡ ನಮ್ಮ ಮಾದಿಗ ಜನ ಅಂತ ಕೇಳ್ತಾರೆ, ನೀನ್ ಯಾಕೆ ದೇವಸ್ಥಾನಕ್ಕೆ ಹೋಗ್ತೀಯ, ಅಂದ್ರೆ ನೀನ್ ಯಾಕೆ ಕುಂಕುಮ ಅವ್ರು ಇಡ್ತೀಯ? ಏನ್ ವಿಚಾರಕ್ಕೋಸ್ಕರ ಬೌದ್ಧ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ಅವ್ರು ಇದ್ ಮಾಡೋದಂದ್ರೆ, ಈ ಒಂದು ಇದು ಆಗತ್ತೆ ಗೊತ್ತಾ, ಪೂನಾ ಒಪ್ಪಂದ. ಹೌದು ಹೌದು ಪೂನಾ ಒಪ್ಪಂದ ಆದಾಗ ಆ ದಲಿತರಿಗೆ ಪ್ರತ್ಯೇಕ ಮತದಾನದ ಹಕ್ಕು ಕೊಡ್ಬೇಕು ಅಂತ ಹೌದು ಸತ್ಯ. ಹೋರಾಟ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರಿಗೆ ಪ್ರತ್ಯೇಕ ಮತದಾನದ ಹಕ್ಕನ್ನ ಗಾಂಧೀಜಿ ಅವರು ತಿರಸ್ಕಾರ ಮಾಡ್ತಾರೆ. ಸತ್ಯ. ಆ ಒಪ್ಪಂದಕ್ಕೆ ಸಹಿ ಹಾಕದೆ, ಗಾಂಧೀಜಿಯವರು ಸಹಿ ಹಾಕದೇ ಇದ್ದಾಗ ಈ ಒಂದು ನನಗೆ ಹೋರಾಟನ ನನಗೆ ಇವರಿಗೆ ಕೊಡ್ಸಕ್ ಆಗ್ಲಿಲ್ಲ ಅಂತೇಳಿ ಅವರು ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಬರ್ತಾರೆ. ಹೌದು ಇದು ಬಾಬಾ ಸಾಹೇಬ್ರ ಒಂದು ದೊಡ್ಡ ಗುಣ. ಸತ್ಯ. ಆದ್ರೆ ಇವಾಗ ಈಗಿರ್ತಕ್ಕಂತ ಮಂತ್ರಿಗಳು, ದಲಿತ ಮಂತ್ರಿಗಳು ಒಳ ಮೀಸಲಾತಿಯನ್ನು ಪರಿಪೂರ್ಣವಾಗಿ ಕೊಡ್ಸಕ್ ಆಗ್ಲಿಲ್ಲ. ಆದ್ರೂ ಕೂಡ ಅವರು ಇನ್ನು ಗದ್ದಿಗೆ ಏರ್ತಾರೆ ಬಿಟ್ರೆ, ರಾಜೀನಾಮೆ ಕೊಟ್ಟು ಬಂದು ಹೋರಾಟ ಮಾಡ್ತಕ್ಕಂಥ ಮನೋಭಾವನೆ ಒಬ್ಬ ನಮ್ಮ ಸಮುದಾಯದ ಮಂತ್ರಿಗಳು ಇಲ್ಲ ಅಂತಕ್ಕಂಥ ವಿಚಾರ. KH ಮುನಿಯಪ್ಪನವ್ರು ಮೊನ್ನೆ ಹೇಳಿದ್ರು, ಒಳ ಮೀಸಲಾತಿ ನೀವು ಮಾಡ್ದಲ್ಲಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ರಾಜೀನಾಮೆ ತಾವು ಕೊಡ್ತೀನಿ ಅಂತ ಹೇಳೋ ಬದಲು ನಾವು ರಾಜೀನಾಮೆ ಕೊಟ್ಟಿದ್ರೆ ನಮ್ಮ ಜನಾಂಗಕ್ಕೆ ನಿಮ್ಮನ್ನ ನೆಕ್ಸ್ಟ್ ಮುಖ್ಯಮಂತ್ರಿ ಮಾಡ್ತಾ ಇದ್ರು. ನಮ್ಮ ಜನಾಂಗದವ್ರು ಎಲ್ಲರೂ ಸೇರಿಸಿ ತಮ್ಮನ್ನು ಮುಖ್ಯಮಂತ್ರಿ ಮಾಡ್ತಾ ಇದ್ರು. ನೀವು ಅದನ್ನ ಬರೀ ಬಾಯಿನಲ್ಲಿ ಹೇಳಿದ್ರೆ ಹೊರತು ಅದನ್ನ ಕಾರ್ಯಗತದಲ್ಲಿ ತರಲಿಲ್ಲ. ಯಾಕೆ ಹೇಳ್ತೀವಿ ಅಂತಂದ್ರೆ, ಈಗ ತಾನೇ ನಮ್ಮ ಸಾರ್ ಹೇಳಿದ್ರು, ಬಾಬಾ ಸಾಹೇಬ್ ಯಾವ ಒಂದು ಹಕ್ಕನ್ನ ನೀವು ನೀಡ್ಲಿ ಅದಕ್ಕೆ ನಿಮ್ಮ ಒಂದು ಇದನ್ನ ರಾಜೀನಾಮೆ ನೀಡಿದ್ರು. ಯಾಕೆ ನೀಡಿದ್ರಿ? ಇದೊಂದು ನಮ್ ಕೈಲಿ ಕೊಡಕ್ ಆಗ್ತಿಲ್ವಲ್ಲ, ನನಗೆ ಈ ಸ್ಥಾನ ಬೇಡ ಅಂತ ಹೇಳಿದ್ರು. ನೀವು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಕ್ಕ ನಿಂತ್ಕೊಂತ ಇದ್ರಿ. ನಾವೇನಾದ್ರೂ ಆ ಕ್ಷಣದಲ್ಲಿ ರಾಜೀನಾಮೆ ನೀಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದೆ ಟೇಬಲ್ ಮುಂದೆ ಇಟ್ಟಿದ್ರೆ ಇವತ್ತು ನೀವು ಆ ಸ್ಥಾನದಲ್ಲಿ ನಿಂತ್ಕೊಂತ ಇದ್ರಿ. ನೀವು ಬರೀ ಬಾಯಿ ಮಾತಲ್ಲಿ ಹೇಳೇ ಹೊರತು ಇನ್ನೂ ಕಾರ್ಯಗತ ಆಗಿಲ್ಲ, ಅಲ್ಲೂ ನೀವು ಕೆಲಸ ಮಾಡಿಲ್ಲ. ಇವ್ರಿಗೆ ಯಾಕೆ ನಾವು ಓಟ್ ಹಾಕಿ ಏನಕ್ಕೆ ಗೆಲ್ಲಿಸ್ಬೇಕು ಇವ್ರನ್ನೆಲ್ಲ? ನಮ್ಮವ್ರು ಏನೇ ಇರ್ಲಿ ಸರ್, ರಾಜಕೀಯ ಧುರೀಣರನ್ನ ನಾವು ಕೆಣಕೋದ್ ಬೇಡ. ಈ ವಿಚಾರವಾಗಿ ರಿಕ್ವೆಸ್ಟ್ ಮಾಡೋಣ. ಆಗ್ಬೋದು. ಈ ಒಂದು ಸಮುದಾಯಕ್ಕೆ ಅನ್ಯಾಯ ಆಗಿದೆ. 5.25% ಮೀಸಲಾತಿ ಜನಸಂಖ್ಯೆ ಆಧಾರದ ಮೇಲೆ ವಿಂಗಡಿಸಲಾದ್ರೆ ಸಾಕಾಗೋದಿಲ್ಲ. 6% ನಿಮ್ಮ ಒಂದು ದಯೆಯಿಂದ ಕರುಣಿಸಿದರೆ ಸಮುದಾಯಕ್ಕೆ ಒಳ್ಳೇದಾಗ್ತದೆ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ, ನಟರಾಜ್ ಸರ್ ಮಾಡತಕ್ಕಂಥ ಸೇವೆಗೆ ನೀವು ಜಿಲ್ಲಾ ಅಂಬೇಡ್ಕರ್ ಪ್ರಶಸ್ತಿ ಕೊಟ್ರೆ ಸಾಲದು, ರಾಜ್ಯ ಪ್ರಶಸ್ತಿಯಾದಂತಹ ಬಾಬು ಜಗಜೀವನ್ ರಾಮ್ ಪ್ರಶಸ್ತಿ, ಇನ್ನು ಮುಂದೆ ಹೋದ್ರೆ ಪದ್ಮಶ್ರೀ ಪ್ರಶಸ್ತಿಗಳಂತ ಡಾಕ್ಟರೇಟ್ಗಳಿದೆ, ಪದ್ಮಶ್ರೀ ಪ್ರಶಸ್ತಿಗಳಿದೆ. ಅಂತ ಪ್ರಶಸ್ತಿವರೆಗೂ ನಮ್ಮ ನಟರಾಜ್ ಸರ್ ಹೋಗ್ಲಿ ಅಂತಕ್ಕಂಥದ್ದನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೀನಿ. ನಮಸ್ಕಾರ.